ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್, ಜಮೀರ್ ತಂಡ ಹೊಡೆದಿದ್ದಾರೆ. ದರ್ಶನ್ ಪರ ಮಾತನಾಡಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಬಿಟ್ಟಿದ್ದಾರೆ. ಫೋನ್ ಮಾಡಿಯೂ ತಿಳಿಸಿದ್ರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಲ್ಲದೆ ಮೊನ್ನೆ ನಡೆದ ಸಂಪುಟ ಸಭೆಯಲ್ಲೂ ಸಿದ್ದರಾಮಯ್ಯನವರು ವಾರ್ನಿಂಗ್ ಮಾಡಿದ್ದಾರೆ. ಪ್ರಕರಣದ ಗಾಂಭೀರ್ಯತೆ ಬಗ್ಗೆ ತಿಳಿ ಹೇಳಿದ್ದಾರೆ ಸಿದ್ದರಾಮಯ್ಯ. ನೀನು ಸ್ವಲ್ಪ ಯಾಮಾರಿದ್ರು ಮಂತ್ರಿ ಸ್ಥಾನ ಹೋಗುತ್ತೆ, ಹುಷಾರ್. ಬಿಜೆಪಿಯಿಂದಲ್ಲ, ನಮ್ಮ ಪಕ್ಷದಲ್ಲೇ ನಿನ್ನ ಕೆಳಗಿಳಿಸಲು ಮುಂದಾಗ್ತಾರೆ. ಇದಕ್ಕೆಲ್ಲ ನೀನೇ ಅವಕಾಶ ಮಾಡಿಕೊಡಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮುಂದೆ ನೀನು ಅವಾಂತರ ಮಾಡಿಕೊಂಡು ಬಂದ್ರೆ ನನಗೆ ಗೊತ್ತಿಲ್ಲ, ನಾನು ಅವತ್ತು ನಿನ್ನ ಸಹಾಯಕ್ಕೆ ಬರಲು ಸಾಧ್ಯ ಆಗಲ್ಲ. ಇಷ್ಟೆಲ್ಲ ಆದ್ಮೇಲೂ ಹೀಗೆ ಮಾಡ್ತೀನಿ ಅಂದ್ರೆ ನಿನಗೆ ಬಿಟ್ಟಿದ್ದು. ನಾಗೇಂದ್ರ ಹಾಗೆ ರಾಜೀನಾಮೆ ಸ್ಥಿತಿ ತಂದ್ಕೋಬೇಡ ಅಂತ ಹೇಳಿದ್ರಂತೆ ಸಿಎಂ ಮಾತಿನಿಂದ ಜಮೀರ್ ಅಹಮದ್ ಖಾನ್ ಬಹಳ ಗಾಬರಿ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ದರ್ಶನ್ ಬಗ್ಗೆ ನಿನ್ನೆ ಜಮೀರ್ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಎಲ್ಲರಿಗೂ ಕೂಡ ಒಂದು ಕುತೂಹಲ ಇತ್ತು, ಜಮೀರ್ ಅಹಮದ್ ಖಾನ್ ಅವರು ಯಾವ ರೀತಿಯಾಗಿ ಮಾತನಾಡ್ತಾರೆ ದರ್ಶನ್ ಅವರ ಬಗ್ಗೆ ಅಂತ ಹೇಳಿ. ಬಿಕಾಸ್ ದರ್ಶನ್ ಮತ್ತು ಜಮೀರ್ ಬಹಳ ಅತ್ಯಾಪ್ತರು. ಹಾಗಾಗಿ ಸಿಎಂ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನವನ್ನ ಜಮೀರ್ ಅಹಮದ್ ಖಾನ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ನಾನು ಯಾವುದೇ ಒತ್ತಡವನ್ನ ಹಾಕಿಲ್ಲ ಸಿಎಂ ಮೇಲೆ ಅಂತ ಹೇಳಿ ಸ್ಪಷ್ಟೀಕರಣವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್. ಜೊತೆಗೆ ತಪ್ಪಿತಸ್ಥರು ಯಾರಿದ್ದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು. ಇಂಥ ಪ್ರಕರಣದಲ್ಲಿ ದರ್ಶನ್ಗೆ ಸಪೋರ್ಟ್ ಮಾಡುವ ಪ್ರಮೇಯವೇ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ದಾರೆ. ಜೊತೆಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಅಂತ ಹೇಳಿ. ಜೊತೆಗೆ ಮೊನ್ನೆ ನಡೆದ ಸಂಪುಟ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಎಲ್ಲ ಸಚಿವರಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರಕರಣದ ಗಾಂಭೀರ್ಯತೆಯ ಬಗ್ಗೆ ತಿಳಿ ಹೇಳಿದ್ದಾರೆ ಎಲ್ಲ ಸಚಿವರುಗಳಿಗೂ ಕೂಡ ಸಿದ್ದರಾಮಯ್ಯನವರು. ಹಾಗಾಗಿನೇ ಯಾರೂ ಕೂಡ ದರ್ಶನ್ ಪರ ವಕಾಲತ್ತು ವಹಿಸಿ ಮಾತನಾಡ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ.